ಶಿವಣ್ಣ ಹಾ ಸೊ ಈಗ ರ್ಯಾಂಡಮ್ ಅಂಗಡಿಗೆ ಹೋಗಿ 200 ರೂಪಾಯ್ದು ಟೋಟಲ್ ಅಮೌಂಟ್. ಸೊ 200 ರೂಪಾಯ್ದು ಟೋಟಲ್ ಅಮೌಂಟ್, ನಾವು ತಿನ್ನೋ ಅಮೌಂಟ್ ಟೋಟಲ್ 200 ರೂಪಾಯಿ ಆಗ್ಬೇಕು. ಬಾ ಹೋಗಂ ಬಾ. ನಡಿ ಹೋಗೋಣ ಬನ್ನಿ ಹೋಗೋಣ. ಚಾಲೆಂಜ್ ಬಿಡಿ ಹಾಕೇನಂತ 200 ರೂಪಾಯಿ ತಿನ್ಬೇಕಂತ. ಒಟ್ಟು ಒಂದು ಅಂಗಡಿಗೆ ಅಂತ ಅಲ್ಲ, ಒಟ್ಟು 200 ರೂಪಾಯಿ ಅಮೌಂಟ್ ತಿನ್ನೋಕೆ ನಾವು ಒಟ್ಟು ದುಡ್ಡು ದುಡ್ಡು ಕೊಡಂಗಿಲ್ಲ. ಅವ್ರು ಎಷ್ಟು ರೂಪಾಯಿ ಕೊಡ್ತಾರೆ ಅಷ್ಟು ಕೊಡ್ತೀವಿ. ಇಲ್ಲಿ ಒಂದು ಅಂಗಡಿ ಬಂದಿವಿ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ 10 ರೂಪಾಯಿ ದರ ಕೊಡ್ರಿ, 5 ರೂಪಾಯಿ ದರ ಕೊಡ್ರಿ. ಸಾಲ ಅಂತ ಕೊಡ್ರಿ, ಒಟ್ಟು ನಮಗೆ ದುಡ್ಡು ಕೊಡ್ರಿ. ಬೇಡ ದುಡ್ಡಲ್ಲ, ಏನಾರ ಐಟಮ್ ಕೊಡ್ರಿ, ತಿನ್ನಕ್ ಏನಾದ್ರು ಐಟಮ್. 10 ರೂಪಾಯಿ 20 ರೂಪಾಯಿ ಬಟ್ ನಾವು ದುಡ್ಡು ಕೊಡಂಗಿಲ್ಲ. ನಾವು ದುಡ್ಡು ಕೊಡಲ್ಲ, ಕೊಡ್ಬೇಕು. ನಮ್ಮಂತವ್ರು ಸಿಕ್ಬಿಟ್ರೆ ನುಣ್ಣಗ್ ಮಾಡ್ಬಿಡ್ತೀಯ ತೊಳೆದು. ಇಲ್ಲ ಏನಾರ ಕೆಲಸ ಹೇಳಿದ್ರೆ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಬೇರೆ ಬೇರೆ ಏನ್ ಹೇಳಿದ್ರು ನಾವ್ ಮಾಡ್ತೀವಿ. ಒಟ್ಟು ನಮಗೆ ನಾವು ದುಡ್ಡು ಕೊಡಲ್ಲ. ಒಟ್ಟು ನೀವೇ ಕೆಲಸ ಹೇಳಿದ್ರು ನಾವ್ ಕೆಲಸ ಮಾಡ್ತೀವಿ. ಅದೊಂಥರ ಯೂಟ್ಯೂಬ್ ಅಲ್ಲಿ ಚಾಲೆಂಜ್ ವಿಡಿಯೋ ಕೊಡ್ತಾರ. ಇಲ್ಲ ನಮ್ ದಾವಣಗೆರೆ ಜನ ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ. ಬರ್ರಿ ಇಲ್ಲಿ ಅಫಿಷಿಯಲ್ ಭಿಕ್ಷೆ ಬೇಡದಂಗ, ಅಫಿಷಿಯಲ್ ಭಿಕ್ಷೆ ಬೇಕ್ ಮಾಡ್ದಂಗ ಅಫಿಷಿಯಲ್ ಆಗಿ. ಇದು ಇವ್ರೀಗ, ಇದು ನಮೀಗ. ಸೊ ಟೋಟಲ್ 10 ರೂಪಾಯಿದ್ದು ಫಸ್ಟ್ನೇ ಅಂಗಡಿನೇ ಡೀಲ್ ಹೊಡೆದಿವಿ. 10 ರೂಪಾಯಿ 10 ರೂಪಾಯಿ ಇವತ್ತು ಸರ್ರಿಗೆ ತುಂಬಾ ಧನ್ಯವಾದಗಳು. ಏನ್ ಬೇಕು ನಾವೇ ಇರ್ಲಿ ತಾರಪ್ಪಿ ಹೋಗ್ಲತ್ತಿ. ಸೊ ಇವರು 50 ರೂಪಾಯಿ ಅವ್ರಿಗೆ ಕೊಟ್ಟು ಮಾಡ್ತಾ ಇದಾರೆ. ಇದು ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ಹರೀಶ್ ಅಂತ ಹೇಳಿ ನಾಕೋಡ ಫುಡ್ಸ್ ಅವರು. ಇವಾಗ ನೆಕ್ಸ್ಟ್ ಟೀ ಅಂಗಡಿ ಹೋಗ್ಬಾರಪ್ಪ. ತಮಗೆ ಮುಂದಿನ ಸ್ಪರ್ಧೆ ಕಂದ ಚಾಟ್ಸಿಗೆ ಬಂದಿದ್ದೀವಿ. ಆಕ್ಚುಲಿ ಇಲ್ಲೇ ನಂತರ ಕೇಳೋಣ. ನನಗೇನು ಪರಿಚಯ ಇಲ್ಲಪ್ಪ ಅವ್ರು. ನೀನ್ ಚಾಲೆಂಜ್ ಹಾಕಿ ಕೇಳೋದು. ನಾನು ಒಬ್ಬನೇ ಕೇಳೋದಲ್ಲ. ಅಂಕಲ್ ನಮಸ್ತೆ. मजा नहीं आ रहा है. ಅಂಕಲ್ ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಇವನು ಚಾಲೆಂಜ್ ಆಗ್ಬಿಟ್ಟಿದ್ದಾನೆ. ಬಟ್ ಪ್ರತಿಯೊಂದು ಅಂಗಡಿಗೆ ಹೋಗಿ ಫ್ರೀ ಆಗಿ ತಿನ್ಕೊಂಡ್ ಬರ್ಬೇಕು, ಕಾಸು ಕೊಡಂಗಿಲ್ಲ ಅಂತೇಳಿ. ಅದಕ್ಕೆ ನಾವು ಕೇಳ್ತಾ ಇದೇವಿ. ಏನಾದ್ರು ಏನ್ ಕೊಡ್ತೀರಾ? ನೀವೇನಾದ್ರೂ ಕೆಲಸ ಹೇಳಿದ್ರೆ ಕೆಲಸ ಮಾಡ್ತೇವೆ, ಹಂಗೇನಿಲ್ಲ. ಕೆಲಸ ಮಾಡ್ಕೊಂಡು ನೀವು ಫುಡ್ ಕೊಡ್ಬೋದು. ಅಥವಾ ಬರೀ ಇವನಿಗೆ ಒಂದ್ ಪುರಿ ಒಂದ್ ಸ್ವಲ್ಪ ನೀರ್ ಕೊಟ್ಬಿಟ್ರಿ ಪಾನಿ. ಒಟ್ಟು ಏನಾದ್ರು ಅಂಕಲ್ ನಿಮ್ಮ ಪ್ರೀತಿಯಿಂದ ಕೊಟ್ಟಂತ ಒಂದು ಜಾಸ್ತಿ ಬೇಡಬೇಡ. ಒಟ್ಟು ನಮ್ ದಾವಣಗೆರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಇದೆ ಅಂಕಲ್. ದೇವ್ರ ಫುಲ್ ಹೆಸರು ಐತೆ ಕಂದ ಚಾಟ್ಸ್ ಅಂತಾನ. ದಾವಣಗೆರೆ ತುಂಬಾ ಹೆಸರು. ಪ್ರಿಪೇರ್ ಮಾಡ್ತಾ ಇದಾರೆ, ಯೋಚನೆ ಮಾಡ್ತಾ ಇದಾರೆ ಏನ್ ಕೊಡ್ತಾರೆ ಅಂತ. ನಾವು ಓದೋದ್ ಕಡೆ ಎಲ್ಲ ಸಕ್ಸಸ್ ಆಗ್ತಾ ಐತೆ. ಇನ್ನು 2 ಅಂಗಡಿ ಹೋಗಿರೋದು. ಮಶ್ರೂಮ್ ಕೊಡ್ತಾ ನೋಡ, ಕಂದ ಚಾಟ್ಸ್, ಬೇಬಿ ಕಾರ್ನ್ ಮಂಚೂರಿ, ಬೇಬಿ ಕಾರ್ನ್ ಚಿಲ್ಲಿ. ಬಟ್ ಅದರಲ್ಲಿ ನಮ್ಗೆ ಅಂಕಲ್ ಇವತ್ತು ಮಂಚೂರಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮಶ್ರೂಮ್ ಮಂಚೂರಿ ಕೊಡ್ತಾ ಇದಾರೆ. ಬಹಳ ದೊಡ್ಡ ಮನಸ್ಸಿನ ವಿಶಾಲ ಹೃದಯದ ಎಷ್ಟು ಪುಂಗ ಕುಂತೀವಿ ತಾಳ. ಅವ್ರು ನಿನ್ ಡೈಲಾಗ್ ಕೇಳಿ ಕೊಡಾಕಿರ್ಬೇಕು. ನಿನ್ ಬಾಳ ಡೈಲಾಗ್ ಅದ, ಅದನ್ನ ಬರಲ್ಲ ನೋಡು. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಅಂಕಲ್ ಹೆಸರು ಕಂದ ಚಾಟ್ಸ್. ನಿಮ್ಮ ಹೆಸರೇ ಕಂದನಾ ಅಂಕಲ್? ನೋಡ್ರಿ ಕಂದ ಅಂಕಲ್. ಕಂದ ಅಂದ್ರೆ ಏನು ಮೀನಿಂಗ್ ಅಂಕಲ್? ಕೃಷ್ಣ. ಅಯ್ಯೋ ಕೃಷ್ಣಣ್ಣ ಕೃಷ್ಣಣ್ಣ ಕೃಷ್ಣಣ್ಣ. ಎಷ್ಟು ಅಂಕಲ್ ಗೋಪಿ ಕಸ್ತ್ರೇರ? ಇದು ಅದು ಏನಂತ ಅಂತಾರಲ್ಲ ಅಂಕಲ್, ಗೋಪಿ ಕಸ್ತ್ರೇರ ಏನಂತಾರಲ್ಲ ಅಂಕಲ್? ಗೋಪಿಕೆ ಅಂಕಲ್ ಇರಕಂದೇನೆ ನೋಡ್ಕೊಂಡ್ರೆ ಸಾಕಿ ಅಂತ ಅಂಕಲ್. ಗೋಪಿ ಅಂಕಲ್ ತುಂಬಾ ಪ್ರೀತಿಯಿಂದ ಕೊಡ್ತಾ ಇದಾರೆ. ಬಾಳನೇ ಹಾಕ್ಯಾರೆ. ಬರ್ರಿ ತಿಂದು ಟೇಸ್ಟ್ ಹೆಂಗೈತೆ ಅಂತ ಮಾಡೋಣ. ಸರಿ ಹಂಗ ತಿಂತಿಲ್ಲ. ಕಂಡ ಇಲ್ಲಿ ಮೇಲ್ಗಡೆ ತೋರಿಸು. ಕಂದ ಚಾಟ್ಸ್ ಅಲ್ಲಿ ಓದಿದ್ವಿ. ಫ್ರೀ ಆಗಿ ಗೋಬಿ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಒಂದೇ ಮಾತಿಗೆ ಅಂಕಲ್ ಫ್ರೀ ಆಗಿ ಕೊಡ್ತಿದ್ದಾರೆ. ಟೇಸ್ಟ್ ನೋಡೋಣ. ಅದ್ರಲ್ಲೂ ಮಶ್ರೂಮ್ ಕೊಟ್ಟಿರೋದು ಅವರು. ಎಲ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ನೋಡಕ್ ತಳ್ಳಗಿದ್ರೆ ಹೃದಯ ಮಾತ್ರ ಭಯಂಕರ ದಪ್ಪ ಇದ್ದವ್ರದ್ದು. ಒಳಗಡೆ ಇದ್ರು ಅಂಕಲ್. ಕಡ್ಲೆಪುರಿ
ಏನಿಲ್ಲ ಹಿಂಗ್ ಬ್ಲಾಗ್ ಮಾಡ್ತೇವೆ ಅಂತೇಳಿ ದಿನ ಒಬ್ಬೊಬ್ರ ಹತ್ರ ಹೋಗ್ತೀನಿ. ಅಂದ್ರೆ ಯಾಕೆ ಸುಳ್ಳು ಹೇಳ್ಬೇಕು, ಕಂದಾ ಚಾಟ್ಸ್ ಮಾತ್ರ ಇದು ಹಳೆ ಅಂಗಡಿ. ಇದು ಏನ್ ಶಿವಣ್ಣ, ಒಂದೇ ಮಾತು, ನಾವು ಜಾಸ್ತಿ ಏನು ಅವ್ರಿಗೆ ಅಪ್ರೋಚ್ ಮಾಡ್ಲಿಲ್ಲ. ಅಯ್ಯೋ ಮಕ್ಕಳಪ್ಪ ನೀವು ಅಂತ ಅಂದು ಪಾಪ ಪ್ರೀತಿಯಿಂದ ಕೊಟ್ರು. ಒಬ್ರಿಗೆ ಕೊಟ್ಟಾಗ ದೇವ್ರು ನಮಗೆ ವಾಪಸ್ ಕೊಡ್ತಾನೆ, ಅದು ಜಾಸ್ತಿನೇ ಕೊಡ್ತಾನೆ, ಒಂದ್ ಪಟ್ಟು ಜಾಸ್ತಿನೇ ಕೊಡ್ತಾನೆ. 50 ರೂಪಾಯಿ ಕೊಟ್ರೆ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರೋದು ದೇವ್ರು. ಮತ್ತೆ ಇನ್ನೊಂದು 50 ರೂಪಾಯಿ ನನಗೆ ಕೊಡು. ಏನಂದ್ರ ಗೊತ್ತಾ, ಅವ್ನ್ ಗಾದೆ ಐತೆ, ಪುಕ್ಷಟ ಮಿಂಡ ಹೊಡ್ತುಂಬ ಉಂಡ ಅಂತೇಳಿ. ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ. ಎಲ್ಲ ಮುಗಿಸಿದೀವಿ, ಎಷ್ಟಾಗತ್ತ ಅಷ್ಟು. ಅಂಕಲ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ನೆಕ್ಸ್ಟಿಗೆ ಅಂಕಲ್ ತುಂಬಾ ಥ್ಯಾಂಕ್ಸ್. ವರುಣ್ ಹಾಲಪ್ಪ ಅಂತ ಯೂಟ್ಯೂಬ್ ಚಾನಲ್, ವರುಣ್ ಹಾಲಪ್ಪ ಅಂತ. ವರುಣ್ ಹಾಲಪ್ಪ. ಹಾ ಬಾಯ್ ಅಂಕಲ್. ಸೊ ಹೊಟ್ಟೆ ಬಿರೋ ತನಕ ಮತ್ತೊಂದು ಅಲ್ಲೋಗಿ ನೀರು ಕುಡಿದು ಒಂದು ಅಡ್ಡಿ ಕುಡಿದು ಎಲ್ಲಿ ನೆಕ್ಸ್ಟ್ ತಗೊಂಡ್ ಬಾ ಬೇರೆ ಅಂಗಡಿಗೆ. ಅಂದ್ರು ಬಹಳ ಚೆನ್ನಾಗಿತ್ತು ಅಣ್ಣ ಇದು. ಬೆಂಗಳೂರಾಗೆಲ್ಲ ಮಾಡ್ತಿದ್ರಪ್ಪ, ಈಗ ನಾವ್ ಇಲ್ಲಿ ದಾವಣಗೆರೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೀರು ಕುಡಿದು 2 ಪುಕ್ಷಟೆ ಚಾ ಹೊಡೆದು ಆ ಕಡೆ ಮೆಣಸಿನ್ಕಾಯ್ದು ಪುಸ್ತಕ ಇದು ಅಣ್ಣ ಏನು ಗೊತ್ತಾ, ಇವರು ಒಂದ್ ಚಾಲೆಂಜ್ ಹಾಕಿದ್ರು, 200 ರೂಪಾಯಿದು ಏನಾದ್ರು ದುಡ್ಡು ಕೊಳ್ಳಿಲ್ದಾಗ ತಿನ್ಬೇಕು ಅಂತೇಳಿ ಅಲ್ಲಿ ಗೋಬಿ ತಿನ್ಕೊಂಬಂದ್ವಿ, ಒಂದ್ ಕಡೆ ಚಕ್ಲಿ ನಿಪ್ಪಟ್ಟು ತಿನ್ಕೊಂಬಂದ್ವಿ. ಈಗ ಮಾಡ್ತಾರ ಬಂದಾವೆ. ನೀವೇನಾದ್ರೂ ಕೊಡ್ಬೋದು. ಯಾವ್ದು ಕೊಡಿ, ಮಸ್ಕ ಯಾವ್ದಾದ್ರು ಕೊಡ್ರಿ. ರೂಪಾಯಿ 150 ಮಶ್ರೂಮ್ ಪ್ಲಸ್ 10. ದುಡ್ಡಪ್ಪ. ಮಸ್ಕಾ ಬನ್ನ ಹೆಂಗಿರ್ತದ ಗೊತ್ತಿಲ್ಲ, ಫಸ್ಟ್ ಟೈಮ್. ಏನಣ್ಣ ಶಿವಣ್ಣ, ನೀನ್ ತಿಂದಿಯಾ ಮಸ್ಕಾ ಬನ್ನ? ಹಾ ತಿಂದನ್. ಎಲ್ಲಿ ತಿಂದಿಲ್ಲ. ಸೊ ಅಣ್ಣ ಮಸ್ಕಾ ಬಂದ್ ಕೊಟ್ಟೈತೆ. ಏನ್ ಬ್ರೋ ಇದು ಮೇಲ್ಗಡೆ? ಅಬ್ಬಾ. ಸೊ ಥ್ಯಾಂಕ್ಸ್ ಅಣ್ಣ, ಒಂದು ಮಸ್ಕಾ ಬಂದ್ ಕೊಟ್ಟಿದ್ದಕ್ಕೆ. ಇಷ್ಟ ಮಸ್ಕಾ ಬಂದ್ ಒಂದಕ್ಕೆ 50 ರೂಪಾಯಿ ಮಸ್ಕಾ ಬಂದ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಯ್ತು. ಎಷ್ಟಂತಣ್ಣ? 50 ರೂಪಾಯಿ. 50 ರೂಪಾಯಿ. ಸೊ ನಾನೊಂದ್ ಪೀಸು, ದರ್ಶಿಗೆ ಒಂದ್ ಪೀಸ್ ಕರೆಕ್ಟ್ ಆಗಿ. ಆಶಿದ್ ಒಂದ್ ಪೀಸ್, ಅರ್ಧ ಮಾಡ್ಕೊಂಡ. ಏ ಗುರು ನೀನ್ ಸಣ್ಣ ಮಕ್ಳಂಗ್ ಮಾಡ್ತೀಯಲ್ ಗುರು. ಏಯ್ ನಿನ್ನ ಕೈಯಾಗ ಹಾಕಿ ತಿನ್ನಬಿಟ್ಟು ಇವನು. ಅಣ್ಣ ಮಸ್ತ್ ಐತಿ ಮಸ್ಕಾ ಬನ್ನು. ಅಣ್ಣ ಇವತ್ತು ಇರ್ತೇವೆ, ನಾಳೆ ಸಾಯ್ತೇವೆ, ಯಾರಿಗೂ ಗೊತ್ತೈತಿ. ಅದು ವಿಡಿಯೋ ಮಾಡ್ದೆ ಡೈಲಾಗ್ ನಾನು. ಅಲ್ಲ ಡೈಲಾಗ್ ಕರೆಕ್ಟ್ ಇದ್ದಿಲ್ಲ ಅಣ್ಣ. ನಿಜ ಅಣ್ಣನ ಮನ್ಸು ಬಹಳ ಒಳ್ಳೇದು. ರಾಮಣ್ಕ ಸರ್ಕಲ್ ಗಣೇಶ್ ದೇವಸ್ಥಾನ ಅದ್ರ ಪಕ್ಕ ಟೀ ಶಾಪ್ ಅಷ್ಟೇ. ಏನು ಇವ್ನು ಹಾಕಿರೋ ಅಂತ 200 ರೂಪಾಯಿ ಚಾಲೆಂಜು ಮುಗೀತು. ಅಣ್ಣಂದು 50 ರೂಪಾಯಿದು ಮಸ್ಕಾ ಬನ್ನು, ಅಲ್ಲಿ 210 ಟೋಟಲ್ 150 ಮಶ್ರೂಮ್. ನಾನು ಸೊ ಇವಾಗ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ 300 ರೂಪಾಯಿಗೆ. ಯಾಕಂದ್ರೆ ಮುಚ್ಚಂದ್ರಪ್ಪ ಯಾವ ಕನ್ನಡನ ಇದು ಅಲ್ಲ, 300 ರೂಪಾಯಿ ಎಕ್ಸ್ಟೆಂಡ್ ಮಾಡೋಣ. ಎಲ್ಲಿ ನೀನ ಮಾಡಿಸ್ಬೇಕು, ನನಗೆ ಇಲ್ಲಿ ಆಗಲ್ಲ. 3 ನಿಮಿಷ ಮಾತಾಡ್ತಾನ ಅಂಕಲ್. ಒಬ್ರು ಕೇಳ್ಬೇಕಂತಂದ್ರೆ ಒಂಥರ ಮುಜುಗರ ಆಗತ್ತೆ. ಈಗ ನಮ್ಮ ಹುಡುಗ ಹೋಗಿದ್ದಾನೆ ಕೇಳಂಗೆ. ನೋಡ ಆರಾಮದ ನೀವು? ಅಣ್ಣ ಏನಿಲ್ಲ, ಒಂದು ಸಣ್ಣ ಚಾಲೆಂಜ್ ಹಾಕೊಂಡ್ ಯೂಟ್ಯೂಬಿಗೆ ನಾವು ಲಾಗ್ ಮಾಡ್ತೀವ. ಸೊ ಇವತ್ತು ಚಾಲೆಂಜ್ ಬಂದ್ಬಿಟ್ಟು ಒಂದು 300 ರೂಪಾಯಿ ಏನಾರ ಐಟಮ್ ತಿನ್ಬೇಕು, ಎಲ್ಲ ಅಂಗಡಿ ಸೇರಿ ಟೋಟಲ್ ಅಮೌಂಟ್. ಬಟ್ ನಾವು ದುಡ್ಡು ಕೊಡಲ್ಲ. ಏನಾದ್ರು ನಾವ್ ಒಟ್ಟ ನೀವು ಏನಾದ್ರು ಕೆಲಸ ಹೇಳಿದ್ರೆ ನಾವು ಮಾಡ್ತೇವೆ. ಇನ್ ಕೇಸ್ ಏನ್ ಗುರು ಇದು ದಾವಣಗೆರೆ ಇಷ್ಟು ಒಂದು ಎಷ್ಟರ ಕೊಡ್ರಿ ಅಂಕಲ್ ನಿಮ್ ಪ್ರೀತಿ. ಏನ ಸಾಕ ಅಂಕಲ್, 3 ಜನ ಹಂಗೆ ಒಂದೊಂದೇ ಹಾಕ್ಬಿಟ್ರಿ. ಒಂದೊಂದೇ ಹಾಕ್ರಿ ಅಂಕಲ್. ಸ್ಪೆಷಲ್ ಕೊಟ್ಟೂರು ಜಯಮ್ಮ ಮಿರ್ಚಿ ಮಂಡಕ್ಕಿ ಅಂತ. ಮಿರ್ಚಿನೇ ಸ್ಪೆಷಲ್. ನೀವು ಮಿರ್ಚಿ ತಿಂದು ನೀವೇ ಟೇಸ್ಟ್ ನನಗೆ ಹೇಳ್ಬೇಕು. ಓಕೆ ಅಂಕಲ್, ಹೇಳ್ತೇವೆ. ಊಟದ ವಿಚಾರದಲ್ಲಿ ಯಾರು ಹಂಗ್ ಮಾಡಲ್ಲ. ಸೊ ಅಂಕಲ್ ಏನ ಅಣ್ಣ ಏನ್ ಡೈಲಾಗ್ ಹೊಡಿತಾಳ ಏನಂತ, ಸತ್ತಾಗ ಯಾರು ಹೊತ್ಕೊಂಡ್ ಹೋಗಲ್ಲ ಅಂತ. ಇದ್ದಾಗ 4 ಜನಕ್ಕೆ ಒಳ್ಳೇದ್ ಮಾಡಿ ಅಂತ ಹೇಳ್ತಿದಾರೆ ಅವರು. ಅಂದ್ರೆ ಟೇಸ್ಟ್ ಮಾಡ್ತಿದೀನಿ ಮಸ್ಕಾ ಬಂದಾಗಿ ಮೇಲೆ ಮಸಾಲಾ ಮಿರ್ಚಿನ ಟೇಸ್ಟ್ ಮಾಡ್ತಿದೀನಿ. ಅದು ಎಲ್ಲಿ ಅಂತಂದ್ರೆ ಕೊಟ್ಟೂರು ಜಯಮ್ಮ ಮಿರ್ಚಿ ಮಂಡಕ್ಕಿ. ಇಲ್ಲಿ ತಿನ್ನು ಚೆನ್ನಾಗಿ ತಿನ್ನು. ಜಿಮ್ ಮಾಡೋ ನೀನು. ರಾಮಣ್ಕೋ ಸರ್ಕಲ್ ಏನ್ ಗಣೇಶ್ ಟೆಂಪಲ್ ಇದೆಲ್ಲ ರೈಟ್ ಸೈಡ್ ಅಲ್ಲೇ ಬರೋದು ಇವ್ರು ಹೋಟೆಲ್ ಬಂದು. ಇಷ್ಟು ವೆರೈಟಿ ಕೊಟ್ಟಿದ್ದಾರೆ, ನಾವ್ ಯಾರಂತ ಗೊತ್ತಿಲ್ಲ, ನಮ್ಮ ಹತ್ರ ಕಾಸು ಕೂಡ ಕೇಳಿಲ್ಲ. ಒಂದೇ ಮಾತು, ಫಸ್ಟ್ ಇವ್ನು ಹೇಳ್ದಾಗ 200 ರೂಪಾಯಿ ಪುಷಾಡ್ ದಿನ ಬರಮ್ಮ ಅಂತ ಹೇಳಿದಾಗ ನಿಜ ಭಯ ಆಗ್ಬಿಟ್ಟಿತ್ತು ನನಗೆ. ನಿಜ ಒಂಥರ ಪ್ರೀತಿ ಬರ್ತೈತಿ. ನಿಜ ಬಹಳ ಭಾವುಕ ಆಗ್ತದೆ ನಾನು. ಯಾರು ಭಾವುಕ ಆಗ್ತದಂತ? ಭಾವುಕ
ನಿಜ ಬಾವುಕ ಹಾಕದಿಯ ನೀನು ಆ? ಮಿರ್ಚಿ ತಿಂದು ಖಾರ ಸಾಕು ಮೆಣಸಿನ್ಕಾಯಿ ಹೇಳ್ತಿದ್ದು ಬೇಡ. ಆದ್ರೂ ಏನ್ ಹೇಳು, ಪ್ರೀತಿಯಿಂದ ಕೊಟ್ಟಿದ್ದಾರೆ ಪಾಪ. ಪ್ರೀತಿಯಿಂದ ಕೊಟ್ಟಾರ ಅದ್ನ ಹೇಳ್ತಿಲ್ಲ ನೀನು. ಬಾವುಕನ್ ಆಗ್ತದ ಅಂದೆಲ್ಲ ಅದಕ್ಕಂದೆ ನಾನು. ನಿಜ ಕಣ್ಣೀರು ಕಣ್ಣೀರು ವೇಸ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಏನ್ ಕಣ್ಣೀರ್ಲ ಹಣ್ಣು ತೊಳ್ಕೊಳಕ್ ಆಯ್ತದ? ನೆತ್ತಿ ಹೊಡ್ಸ್ಕೊಂಡ್ ಸತ್ತಿಗಿತ್ತಿ ನಿಧಾನಕ್ಕೆ ತಿನ್ನು. ಒಳ್ಳೆ ಟೇಸ್ಟ್ ಇದೆ, ಎಲ್ರು ಬರ್ರಿ. ರಾಮಣ್ಕ ಸರ್ಕಲ್ ಆಗಿರೋದು ಏನ್ ಇದು ಅಣ್ಣ, ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ನಿಜ, ಸುಳ್ಳು ಹೇಳ್ತಿಲ್ಲ. ಇದು ಮಿರ್ಚಿ ಹಾ. ಮಿರ್ಚಿ ಮಿರ್ಚಿ ಮಾತ್ರ ಟಾಪ್ ಕ್ಲಾಸ್. ಹಿಂಗೆ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಹಿಂಗೆ ಚೆನ್ನಾಗಾಗ್ಲಿ ನಿಮ್ದು ಹೋಟ್ಲು. ಬರ್ತೀವಣ್ಣ, ಬರ್ರಿ ನೆಕ್ಸ್ಟ್ ಹೋಗೋಣ. ಇಲ್ಲಿ ಕರೆಕ್ಟಾ 300 ರೂಪಾಯಿ ಆಗೈತೆ. ಲಾಸ್ಟಿಗೆ ಒಂದ್ ಸೋಡಾ ಕೊಟ್ಟು ಮುಗಿಸ್ಬಿಡೋಣ. ನೋಡೋಣ, ಫ್ರೀ ಕೊಡೋದಾರ ನಿನಗೆ ಕೇಳೋಣ. ಫ್ರೀ ಕೊಟ್ರೆ ಕುಡಿಯೋಣ, ಇಲ್ಲಾಂದ್ರೆ ವಾಪಸ್ ಹೋಗೋಣ ಅಷ್ಟೇ. ಎಲ್ಲೂ ರಿಜೆಕ್ಷನ್ ಆಗಿಲ್ಲ. ಅಂಕಲ್ ನಮಸ್ತೆ. ಏನೋ ಒಂದು ಚಾಲೆಂಜ್ ಆಗ್ಬಿಡೋಣ. ಯೂಟ್ಯೂಬ್ ಐತಿ, ಒಂದು ಯೂಟ್ಯೂಬ್ ಚಾನಲ್ ಐತೆ. ಫ್ರೀ ಆಗಿ ಒಟ್ಟು ತಿನ್ಬೇಕು ಅಂತೇಳಿ ಆಲ್ಮೋಸ್ಟ್ ಈಗ ಎಲ್ಲಾ ಕಡೆಯಿಂದ ಫ್ರೀ ಆಗಿ ತಿನ್ಕೊಂಡ್ ಬಂದಿದೀವಿ. ಚಾಲೆಂಜ್ ಎಲ್ಲ ಲಾಸ್ಟ್ ಈಗ ನಿಮ್ಮ ಹತ್ರ ಸೋಡಾ ಕುಡಿಯೋಣ ಅಂತ. ಯಾವ್ದಾದ್ರು ನಿಮ್ ಕಡೆಯಿಂದ ನಿಂಬು ಸೋಡಾ ಯಾವ್ದಾದ್ರು ಕುಡಿಲಿ. ಒಳ್ಳೆ ಮನ್ಸಿದೆ ರೀ ಅವ್ರದ್ದು. ಇವ್ರದಂತ ಅಲ್ಲ, ನೀವ್ ಯಾ ಅಂಗಡಿಗೆ ಹೋಗ್ಲಿ, ದಾವಣಗೆರೆ ಯಾ ಅಂಗಡಿಗಾರ ಹೋದ್ರ ನಾಳಪ್ಪ ಎಷ್ಟು ಬೇಕು ನಿನಗೆ, ಯಾವ್ದು ಬೇಕಪ್ಪ. ತುಂಬಾ ಫೇಮಸ್ ಇವ್ರದ್ದು ಸೋಡಾ. ವೀರಭದ್ರೇಶ್ವರ ಸೋಡಾ ಪಾಯಿಂಟ್, ವೀರಭದ್ರೇಶ್ವರ ಸೋಡಾ ಪಾಯಿಂಟ್ ಅಂತ ಎಲ್ಲ ಇಲ್ಲ. ರಾಮಣ್ಕ ಸರ್ಕಲ್ ಆಲ್ಮೋಸ್ಟ್ ಅಲ್ಲಿ ನಮ್ ದಾವಣಗೆರೆಗೆ ಚೆನ್ನಾಗಿರೋ ಐಟಮ್ ಸಿಗದೆ ರಾಮಣ್ಕ ಸರ್ಕಲ್. ಏನೋ 6 ಗಂಟೆಗೆ ಯಾವಾಗಲೂ ಕರೆಕ್ಟ್ ಆಗಿ 6 ಗಂಟೆ ಅಥವಾ 5 ಗಂಟೆ ಓಪನ್ ಆಗುತ್ತೆ. ಒಂದೇ ಮಾತಿಗೆ ಅಂಕಲ್ 3 ವೆರೈಟೀಸ್ ನ ಮಾಡ್ತಿದ್ದಾರೆ. ನನ್ಗೆ ಸ್ಟ್ರಾಬೆರಿ, ಅಣ್ಣಂಗೆ ಪೈನಾಪಲ್, ದರ್ಶಿಗೆ ಬ್ಲೂಬೆರಿ, ಸ್ಟ್ರಾಬೆರಿ, ಪೈನಾಪಲ್. ನೋಡೋಣ ಹೆಂಗೈತಿ ಅಂತ. ತುಂಬಾ ಚೆನ್ನಾಗಿದೆ ಸಾಲ್ಟ್ ಜೊತೆ ಕುಡಿಯೋದು. ಇದನ್ನು ಬಹಳ ಇದು ಇದ್ರ ಮೇಲೆ ಕಂಡದ ಮೇಲೆ ಸಾಲ್ಟ್ ಹಾಕಿರ್ತಾರಲ್ಲ. ಗ್ಯಾಸ್ ಟ್ರಬಲ್ ಬಹಳಷ್ಟು ಸಮಸ್ಯೆ ಇರುತ್ತಲ್ಲ, ಬಂದು ಕುಡಿಬಹುದು. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೊರಗಡೆ ಕುಡಿದ್ರೆ 200 ರೂಪಾಯಿ, ಇಲ್ಲಿ ಕುಡಿದ್ರೆ 50 ರೂಪಾಯಿ. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರೆಲ್ಲ ಬಂದು ಸೋಡಾ ಕುಡಿಯಿರಿ. ಕಸ್ಟಮರ್ ಎಲ್ಲ ಫೋನ್ ಮಾಡಿ ನಮ್ಮನ್ನ ನಿಲ್ಲಿಸಿ ಆಮೇಲೆ ಸೋಡಾ ಕುಡಿದು ಹೋಗುತ್ತೆ. ವೇಟಿಂಗ್ ಮಾಡಿಸಿ ಹೋಗುತ್ತಾರೆ ಸೋಡಾ ಕುಡಿದು. ಆದಷ್ಟು ಬೇಗ ಬೇಗ ಲೇಟ್ ಆದಂಗೆ ಫೋನ್ ಮಾಡ್ತಾರೆ ನಿಮಗೆ. ಊಟಕ್ಕೆ ಕುತ್ಕೊಂಡಿರ್ತಾರ್ರಿ, ಅವಾಗ ಹೇಳಿರ್ತಾರ, ಅವಾಗ ನಮಗ್ ಫೋನ್ ಮಾಡಿ ಹೇಳಿರ್ತಾರೆ ಲಾಸ್ಟಿಗೆ ಬರ್ತಾವಿ ಒಂದ್ ಸ್ವಲ್ಪ ವೇಟ್ ಮಾಡ್ರಿ ಅಂತ. ಓ ಆಲ್ರೆಡಿ ಊಟ ಮಾಡ್ತಿರ್ತಾರೆ, ಊಟ ಆಗಿರುತ್ತಲ್ಲ, ಇನ್ನೇನ್ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದು ಮೈಂಡಲ್ಲಿ ಬಂದಾಗ ಇವ್ರಿಗೆ ಕಾಲ್ ಮಾಡಿ ನೈಟ್ 10 ಗಂಟೆಗೆ ಕ್ಲೋಸ್ ಆಗಿರುತ್ತೆ, ಬಟ್ ಒಂದ್ 10 ನಿಮಿಷ ವೇಟ್ ಮಾಡಿ ಬರ್ತೀವಿ ಅಂತೇಳಿ ಕಾದಿದ್ದು ಬಂದಿಲ್ಲಿ ಸೋಡಾ ಕುಡಿತಾರೆ. ಅಣ್ಣ ಥ್ಯಾಂಕ್ಸ್, ಬರ್ತೀವಿ ಅಕ್ಕ, ಬಾಯ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಇವತ್ತಿಗೆ ನಾವು ಹಾಕೊಂಡಿದ್ದು ಸ್ಟಾರ್ಟಿಂಗ್ ಬರ್ತಾ 200 ರೂಪಾಯಿ. ನಾವು ಹಾಕೊಂಡ್ರೆ ಚಾಲೆಂಜ್ ಕಂಪ್ಲೀಟ್ ಆಗೈತೆ. ಬೇಗ ವಿಡಿಯೋನ ನೋಡಿ ಯೂಟ್ಯೂಬ್ ಅಲ್ಲಿ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಆಮೇಲೆ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದು ನಮ್ ದರ್ಶನ್ ರಾಥೋಡ್ ಅಂತ ಹೇಳಿ, ದಾವಣಗೆರೆಯ ಹೆಮ್ಮೆ. ಎಲ್ಲ ಕ್ಲೋಸ್ ಮಾಡೋಣ. ಸೊ ಇನ್ನು ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಇನ್ನ ಚಾನಲ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಶಿವಣ್ಣ, ಹೌದಿಲ್ಲ? ಈಗ ಮೊನ್ನೆ ಹುಟ್ಟೈತ್ ನಮ್ದು ಚಾನಲ್, ಇನ್ನು ಬೆಳಿತೈತಿ ದೊಡ್ಡದಾಗಿ. ಸೊ ಎಲ್ಲರೂ ದಾವಣಗೆರೆ ಯಾರ್ಯಾರು ಲೋಕಲ್ ಇದ್ರ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದಾದ್ಮೇಲೆ ಇಡೀ ಕರ್ನಾಟಕದ ತುಂಬಾ ಯಾರ್ಯಾರು ನೋಡ್ತಾ ಇದ್ರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ದಾವಣಗೆರೆನೂ ನಮ್ದೆ, ಇಡೀ ಕರ್ನಾಟಕನೂ ನಮ್ದೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತಾ.